ಕೃಷ್ಣಂ ಪ್ರಣಯ ಸಖಿ ಟೈಟಲ್ಲೇ ಒಂಥರ ಗಣೇಶ್ ಸರಿಗೆ ಮಾಡಿಸ್ತಿರೋ ಅಂತ ಟೈಟಲ್ಲು ಅಂತ. ಈಗ ನಾ ಹೇಳ್ತಿದ್ದೆ ಗಣೇಶ್ ಸರ್ ಸಿನಿಮಾ ಅಂದಾಗ ಒಂದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಎಲ್ಲ ಮನೇಲಿರೋ ಅಮ್ಮಂದ್ರಿಂದ ಶುರು ಆಗುತ್ತೆ. ನಿಮ್ಮ ಅಭಿಮಾನಿ ಬಳಗ ಅಂತ ಬಂದ್ರೆ ಫಸ್ಟ್ ನಾವು ಫೀಮೇಲ್ ಆಡಿಯನ್ಸ್ ಇಂದ ಬರ್ಬೇಕಾಗತ್ತೆ. ಆ ಟೈಟಲ್ ಕೃಷ್ಣ ಅನ್ನೋದಕ್ಕೆ ಫಸ್ಟ್ ಪದದಿಂದ ತಗೊಳ್ಳೋಣ. ಆ ಪದಕ್ಕೂ ನಿಮಗೂ ಒಂಥರ ಅವಿನಾಭಾವ ಸಂಬಂಧ. ಕೃಷ್ಣ ನಾನು ಜಾಸ್ತಿ ಎಲ್ಲ ದೇವ್ರನ್ನೂ ನಂಬ್ತೀನಿ, ಬಟ್ ಗಣೇಶ ಮತ್ತು ಕೃಷ್ಣ ಅಂದರೆ ನನಗೆ ಭಾಳ ಇಷ್ಟ. ಬಿಕಾಸ್ ಅವರ ಫಿಲಾಸಫಿ, ಮ್ಯಾನ್ ಆಫ್ ಫಿಲಾಸಫಿ ಜೊತೆಯಲ್ಲಿ ಇವತ್ತಿಗೂ ಕೂಡ ರಿಲೆವೆಂಟ್. ಕೃಷ್ಣ ಅವತ್ತು ಹೇಳಿರೋದು ಇವತ್ತಿಗೂ ಕೂಡ ಅದು ರಿಲೆವೆಂಟ್. ಹಾಗಾಗಿ ಕೃಷ್ಣ ನಂಗೆ ಭಾಳ ಇಷ್ಟ. ಏನು ಈ ಸಮಯ ಶಾಶ್ವತವಲ್ಲ, ಇಫ್ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಈ ಸಮಯ ಶಾಶ್ವತವಲ್ಲ, ಆ ಕಾರ್ಡ್ ಹಾಕೊಂಡ್ಬಿಡ್ತೀನಿ ತಲೆಯಲ್ಲಿ. ಆ್ಯಂಡ್ ಏನೋ ಕೆಲಸ ಮಾಡಬೇಕಾದ್ರೆ ನಮ್ಮ ಕೆಲಸ ನಾವು ಮಾಡ್ಬೇಕಪ್ಪ, ಮಿಕ್ಕಿದ ದೇವ್ರಿಗೆ ಬಿಟ್ಬಿಡ್ಬೇಕು ಅಂತ ಕೃಷ್ಣ ಹೇಳಿರ್ತಾರ ಹಾಕೊಂಬಿಡೋದು. ನಿನ್ನ ಕೆಲಸ ನೀನು ಮಾಡೋ, ಮಿಕ್ಕಿದ್ ಬಿಡಮ್ಮ ನಮಗೆ ಅಂತ. ಬಟ್ ಆ ಎಫರ್ಟ್ ಎಷ್ಟು ಹಾಕ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಲಾರ್ಡ್ ಕೃಷ್ಣ ಅಂದರೆ ಭಾಳ ಹತ್ತಿರವಾದ ಒಂದು ಫೀಲಿಂಗ್ ಅಂದರೆ ಎಲ್ರಿಗೂ ಇರುತ್ತೆ. ಕೃಷ್ಣ ಅಂದರೆ ಈಗ ರಾಮ ಅಂದರೆ ಒಂದು ಮರ್ಯಾದೆ ಪುರುಷೋತ್ತಮ, ಪೂಜ್ಯ ಭಾವನೆ, ದೇವರು ಅಂತ. ಕೃಷ್ಣ ಈಸ್ ಲೈಕ್ ಫಿಲಾಸಫರ್, ಫ್ರೆಂಡ್. ಆ ಪದ ತುಂಬಾ ಜನ ಯೂಸ್ ಮಾಡ್ತಾರೆ. ಫ್ರೆಂಡ್, ಫಿಲಾಸಫರ್, ಗಾಡ್, ನೀವು ಎಲ್ಲಿ ಬೇಕಾದ್ರೂ ಹಾಕ್ಬೋದು ದೇವ್ರನ್ನ ಆಸ್ ಎ ಫ್ರೆಂಡ್ ನೋಡ್ಬೋದು. ಆ್ಯಂಡ್ ನೀವು ಅವ್ರ ಲೈಫ್ ನೋಡಿದ್ರೆ, ಕೃಷ್ಣಾವತಾರ ಓದಿದ್ರೆ ಇಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಾಗೋದೇನೋ ಕಿಟ್ಲೆನೂ ಮಾಡ್ತಾರೆ, ಕಾಪಾಡ್ತಾರೆ, ಆ್ಯಂಡ್ ಪೂತ್ನಿನ ಹೊಡಿತಾರೆ, ಕಂಸನ್ನ ಹೇಗೆ ಹೊಡಿತಾರೆ, ಜರಾಸಂಧ, ಸೋ ಮೆನಿ ಸ್ಟೋರೀಸ್. ಗೋವರ್ಧನಗಿರಿನ ಎತ್ತು ಬಿಡ್ತಾರಂತೆ. ವಾಟ್ ಆರ್ ಇವನ್ ಕೃಷ್ಣಂದು ನಾವು ಕತೆಗಳು ಕೇಳಿದಾಗ ಅವ್ರದ್ದು ಕಾಮಿಡಿ ಟೈಮಿಂಗು ತುಂಬಾ ಚೆನ್ನಾಗಿದೆ. ಮಿಸ್ಚೀವಿಯಸ್ ಕಿಡ್ ನೀವು ನೋಡಿ. ಆಸ್ ಎ ಆರ್ಟಿಸ್ಟ್ ಕೃಷ್ಣ ದಿ ಬೆಸ್ಟ್ ಅಲ್ವಾ? ನಿಮ್ಗೆ ಅವ್ರ ತರ ಮ್ಯೂಸಿಷಿಯನ್, ಫ್ಲೂಟ್ ಮ್ಯೂಸಿಷಿಯನ್ ಇಲ್ಲ. ಸೊ ಆ ಕ್ಯಾರೆಕ್ಟರ್ ಎಲ್ಲ ನನಗೆ ಚಿಕ್ಕವನಿಂದನೂ ಇಷ್ಟ. ನಿಮ್ಗೆ ತುಂಬಾ ಖುಷಿ ಕೊಡ್ತಾರೆ. ಚಿಕ್ಕವರಿಂದ ಆ ತಾಯಿ ಅವ್ನ್ ಕಳ್ತನ ಮಾಡ್ಕೊಂಡು ತಿನ್ಬೇಕಾದ್ರೆ ತಾಯಿ ಬಂದು ಹೊಡಿಯೋದು, ನಾವು ಅದನ್ನೇ ಮಾಡಿದಲ್ಲ ಅಂತ ಕನೆಕ್ಟ್ ಆಗ್ತಾರೆ. ನಾವು ಮಕ್ಳಿದ್ದಾಗ ಮೊಸರು ತಿನ್ನೋದು, ಸಕ್ಕರೆ ತಿನ್ಬಿಡೋದು, ಕನೆಕ್ಟ್ ಆಗ್ತೀವಿ. ಸೊ ಆಸ್ ಎ ಫ್ರೆಂಡ್, ಆಸ್ ಎ ಗೈಡ್, ಆಸ್ ಎ ಫಿಲಾಸಫರ್ ನೀವು ಅವ್ರ ಕೃಷ್ಣನ್ ಹೆಂಗ್ ಬೇಕಾದ್ ತಗೋಬಹುದು. ಸೊ ನಂಗೆ ಪರ್ಸನಲಿ ಬಹಳ ಇಷ್ಟವಾದ ಹೆಸರದು ಕೃಷ್ಣ. ಅಂದ್ರೆ ಪಾತ್ರದ ಹೆಸರಾಗೂ ನೋಡಿದ್ದೀನಿ ನಾನು ಕೃಷ್ಣ ಅಂತ ಫಿಲ್ಮ್ ಅಲ್ಲಿ ಅದಕ್ಕೆ ಮಾಡಿದ್ದು. ಅದಾದ್ಮೇಲೆ ಇದು ಕೃಷ್ಣಂ ಪ್ರಣಯ ಸಖಿ ಅಂತ. ಕೃಷ್ಣ ಅಂದ್ರೆ ನೀವು ನೀಲವರ್ಣ ತಗೋಬಹುದು. ಟೈಟಲ್ಲೇ ಒಂಥರ ಮ್ಯೂಸಿಕ್ ತರ ಇದೆ. ಮ್ಯೂಸಿಕ್ ತರ ಕೃಷ್ಣ ಅಂದ್ರೆ ನೀಲವರ್ಣ ತಗೋಬಹುದು ನೀವು, ಹಾಗಾಗಿ ಬ್ಲೂ ಇರುತ್ತೆ. ಸೊ ಈ ಥರದಲ್ಲೆಲ್ಲ ನೋಡಿದಾಗ ಈ ಟೈಟ್ಲಿಂದಾನೇ ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಯ್ತು ನನಗೆ. ಶ್ರೀನಿವಾಸ ರಾಜ್ ಅವರು ಕೃಷ್ಣಂ ಪ್ರಣಯ ಸಖಿ ಟೈಟ್ಲ್ ಅಂದ್ರು, ಒಂಥರ ಪೊಯೆಟಿಕ್ ಆಗಿದೆ ಸರ್ ಇದು, ಬಟ್ ಕೂರ್ಸ್ಬೇಕು ನಾವು ಕರೆಕ್ಟಾಗಿ ಅಂತ ಮಾತಾಡಿ. ಸೊ ಹಾಗಾಗಿ ಕೃಷ್ಣಂ ಪ್ರಣಯ ಸಖಿ ಅಂತ ಬಂತು.